ಆಕಾಶವಾಣಿ. ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಸರಣಿ ದುರ್ಗಾ ದುರ್ಗತಿನಾಶಿನಿ. ಸಂಶೋಧನಾ ಲೇಖನ ಟಿಎಸ್ ವಸಂತಮಾಧವಿ. ನಿರೂಪಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ಕೆಎಲ್ ರಾಜೇಶ್ವರಿ ಹಾಗೂ ಜಿ ಪುಷ್ಪಲತಾ. ಕೇಳಿ ಸಂಗೀತ ರೂಪಕ ಸರಣಿ ದುರ್ಗಾ ದುರ್ಗತಿನಾಶಿನಿ. ನಮ್ಮ ಭರತ ಖಂಡದಲ್ಲಿ ಒಟ್ಟು 50 ಶಕ್ತಿಪೀಠಗಳಿವೆ. ಇವಕ್ಕೆ ಪಂಚಾಶಟ್ ಪೀಠಗಳು ಎಂಬ ಪ್ರಖ್ಯಾತಿ ಇದೆ. ಈ ಶಕ್ತಿಪೀಠಗಳ ಉಗಮದ ಹಿಂದೆ ದೇವಿ ಸತಿಯ ಮನಮಿಡಿಯುವ ಕಥೆಯುಂಟು. ಬ್ರಹ್ಮನು ತನ್ನ ಸೃಷ್ಟಿ ಕಾರ್ಯಕ್ಕೆ ಸಹಾಯವಾಗಲೆಂದು ದಕ್ಷನೇ ಆದಿಯಾಗಿ ಪ್ರಜಾಪತಿಗಳನ್ನು ಮನಸ್ಸಂಕಲ್ಪದಿಂದಲೇ ಸೃಷ್ಟಿಸುತ್ತಾನೆ. ದಕ್ಷನು 60,000 ಪುತ್ರರಿಗೆ ಪ್ರಜೋತ್ಪತ್ತಿಯ ಕಾರ್ಯದಲ್ಲಿ ತನಗೆ ಸಹಾಯವಾಗಲೆಂದು ಜನ್ಮ ನೀಡುತ್ತಾನೆ. ಆದರೆ ಆ 60,000 ಪುತ್ರರೂ ನಾರದನ ಮಾರ್ಗವನ್ನೇ ಅನುಸರಿಸಿ ವೈರಾಗ್ಯವನ್ನು ತಾಳಿಬಿಡುತ್ತಾರೆ. ಇದರಿಂದ ಕುಪಿತನಾಗಿ ಅಷ್ಟೂ ಮಕ್ಕಳು ವಿನಾಶವಾಗಲೆಂದು ಶಪಿಸಿ ನಾರದನನ್ನು ಕೂಡ ಒಂದೇ ಒಂದು ನೆಲೆಯಲ್ಲಿ ಇರದಂತೆ ಆಗಲೆಂದು ಶಪಿಸುತ್ತಾನೆ. ಜಗದೀಶ್ವರಿ ಹೇ ರಾಜರಾಜೇಶ್ವರಿ, ಜಗದೀಶ್ವರಿ ಹೇ ರಾಜರಾಜೇಶ್ವರಿ, ದೇಹಿ ಮೇ ತ್ವಯಿ ಭಕ್ತಿ ಸದಾ. 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 ನಗಧರ ಸೋದರಿ ತ್ರಿಭುವನ ಶಂಕರಿ, ನಗಧರ ಸೋದರಿ ತ್ರಿಭುವನ ಶಂಕರಿ, ನಗಧರ ಸೋದರಿ ತ್ರಿಭುವನ ಶಂಕರಿ, ನಗಧರ ಸೋದರಿ ತ್ರಿಭುವನ ಶಂಕರಿ, ನಗರಾಜಪುತ್ರಿ ಪಾವನ ಗಾತ್ರಿ, ನಗಧರ ಸೋದರಿ ತ್ರಿಭುವನ ಶಂಕರಿ, ನಗರಾಜಪುತ್ರಿ ಪಾವನ ಗಾತ್ರಿ, ನಗಧರ ಸೋದರಿ ತ್ರಿಭುವನ ಶಂಕರಿ, ನಗರಾಜಪುತ್ರಿ ಪಾವನ ಗಾತ್ರಿ, ನಗಧರ ಸೋದರಿ ತ್ರಿಭುವನ ಶಂಕರಿ, ನಗರಾಜಪುತ್ರಿ ಪಾವನ ಗಾತ್ರಿ. ಜಗದೀಶ್ವರಿ ಹೇ
परममिति ज्ञातं कामेश्वरी विश्वेश्वरी भजे त्वां न मे धाम त्वच्चरणादयत् न मे ध्येयं त्वन्नामगयत् त्वमेव सत्यं परममिति ज्ञातं कामेश्वरी विश्वेश्वरी भजे त्वां प्रमेयादिस्वरूपिणी भवसागरतारिणि प्रमेयादिस्वरूपिणी भवसागरतारिणि कामादिभञ्जनि श्रीचक्रबिन्दुमूलिरिनाद बिन्दुमालिनि पनिस निसदपगरि सदपनि स निसगरि गमप निस पनि सगरि गमप गमप सद्द पनि सगरि गमप पगरि स निसदप पगरि स निसदप पगरि स निसगरि गमप गमप सद्द पनि स निसगरि जगदीश्वरि हे राजराजेश्वरि देहि मे त्वयि भक्तिं सदा ಈ 60,000 ದಕ್ಷಪುತ್ರರೇ ಮುಂದೆ ಸಗರನ ಮಕ್ಕಳಾಗಿ ಜನಿಸಿ ಅಶ್ವಮೇಧ ಯಾಗದ ಕುದುರೆಯ ವ್ಯಾಜದಿಂದ ಶಾಪಗ್ರಸ್ತರಾಗಿದ್ದು ಭಗೀರಥನ ಸತ್ಕೃತಿಯಿಂದ ಮೋಕ್ಷವನ್ನು ಪಡೆದರು. ದಕ್ಷನು ಮುಂದೆ ಜನಿಸಿದ 27 ಕನ್ಯೆಯರನ್ನು ಚಂದ್ರನಿಗೆ ವಿವಾಹ ಮಾಡಿಕೊಟ್ಟನು. ಇವರೇ ಕೃತ್ತಿಕಾದಿ ನಕ್ಷತ್ರಗಳಾಗಿದ್ದಾರೆ. ಕಡೆಯ ಪುತ್ರಿ ಸತಿ. ಇವಳನ್ನು ವಿಷ್ಣುವಿಗೋ ಇಂದ್ರನಿಗೋ ಅಥವಾ ಅನ್ಯ ದೇವನಿಗೋ ವಿವಾಹ ಮಾಡಿಕೊಡಬೇಕೆಂದಿದ್ದ ಆತ. ಆದರೆ ಸತಿಯು ಅವನನ್ನು ವಿರೋಧಿಸಿ ಶಿವನ ಮಡದಿಯಾಗಿಬಿಟ್ಟಳು. ಶಿವನನ್ನು ಅವಮಾನಿಸುವ ಸಲುವಾಗಿಯೇ ದಕ್ಷನು ಯಾಗವೊಂದನ್ನು ಉಪಕ್ರಮಿಸಿ ಅದಕ್ಕೆ ಶಿವನನ್ನು ಬಿಟ್ಟು ಮತ್ತೆಲ್ಲ ದೇವ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷ ಬ್ರಹ್ಮ ವಿಷ್ಣು ಋಷಿಗಳಾದಿ ಎಲ್ಲರನ್ನೂ ಆಮಂತ್ರಿಸುತ್ತಾನೆ. ಸತಿಯು ತನ್ನ ತಂದೆಯೂ ಯಜ್ಞ ಮಾಡುತ್ತಿರುವ ಸಂಗತಿಯನ್ನು ಅರಿತು ಶಿವನು ಆಕೆಗೆ ವಿಧ ವಿಧವಾಗಿ ಸಂತೈಸಿ ತಡೆದರೂ ಕೇಳದೆ ಹೇಗೋ ಶಿವನನ್ನು ಒಪ್ಪಿಸಿ ತಾನು ಒಬ್ಬಳೇ ತವರಿಗೆ ಹೊರಡುತ್ತಾಳೆ. ಅಲ್ಲಿ ದಕ್ಷ ಸತಿಯನ್ನು ಅಲಕ್ಷಿಸುವುದು ಮಾತ್ರವಲ್ಲದೆ ಶಿವನ ಬಗ್ಗೆ ಅತ್ಯಂತ ಕಟುವಾದ ದುರ್ವಚನವನ್ನೂ ಆಡಿಬಿಡುತ್ತಾನೆ. ಇದನ್ನು ಸಹಿಸದ ಸತಿಯು ತನ್ನ ಯೋಗಾಗ್ನಿಯಿಂದಲೇ ತನ್ನನ್ನು ತಾನೇ ದಹಿಸಿಕೊಳ್ಳುತ್ತಾಳೆ. ಈ ವಾರ್ತೆಯನ್ನು ತಿಳಿದ ಶಿವ ತನ್ನ ಕೋಪದಿಂದ ಜನಿಸಿದ ಭೈರವನಿಂದ ದಕ್ಷನ ಯಜ್ಞವನ್ನು ನಾಶ ಮಾಡುತ್ತಾನೆ.
ವಿರಹದಿಂದ ನೊಂದ ಶಿವ ಸತಿಯ ಮೃತ ಶರೀರವನ್ನು ಕೈಗಳ ಮೇಲೆ ಹೊತ್ತು ಗೊತ್ತು ಗುರಿ ಇಲ್ಲದೆ ಅಲೆದಾಡಲು ತೊಡಗುತ್ತಾನೆ. ಆಗ ಎಲ್ಲಾ ದೇವತೆಗಳ ಪ್ರಾರ್ಥನೆಯಂತೆ ವಿಷ್ಣು ತನ್ನ ಚಕ್ರದಿಂದ ಸತಿಯ ಶರೀರವನ್ನು ಕ್ರಮವಾಗಿ ಕತ್ತರಿಸಿ ತೊಡಗುತ್ತಾನೆ. ಪಾದದಿಂದ ಶಿರದವರೆಗೆ ಸತಿಯ ಶರೀರದ 50 ಭಾಗಗಳು ಬಿದ್ದ ಕಡೆಯೆಲ್ಲ ಶಕ್ತಿಪೀಠಗಳು ಸ್ಥಾಪಿತವಾಗುತ್ತವೆ. ಈ ಭಾಗಗಳಲ್ಲಿ ಕೆಲವು ಈಗ ಪಾಕಿಸ್ತಾನ, ಬಾಂಗ್ಲಾದೇಶ ಹಾಗೂ ನೇಪಾಳದ ಹಲವೆಡೆ ಹಂಚಿ ಹೋಗಿವೆ. ಇವೇ 50 ಪೀಠಗಳು. ಶಿವನು ತನ್ನ ತೋಳುಗಳ ಮೇಲೆ ಸತಿಯ ಶರೀರ ಇಲ್ಲದಿರುವುದನ್ನು ಗಮನಿಸಿ ಪೂರ್ಣ ವಿರಾಗಿಯಾಗಿ ಸಮಾಧಿಯಲ್ಲಿ ನೆಲೆಯಾಗುತ್ತಾನೆ. ದಕ್ಷಯಜ್ಞದಲ್ಲಿ ದಗ್ಧಳಾದ ಸತಿಯೇ ಮುಂದೆ ಪರ್ವತರಾಜ ಹಾಗೂ ಮೈನಾವತಿಯರ ಪುತ್ರಿಯಾಗಿ ಜನಿಸಿ ತಪದ ಮೂಲಕ ಶಿವನನ್ನು ಒಲಿಸಿಕೊಂಡು ಆತನ ಪತ್ನಿಯಾದ ಪಾರ್ವತಿ ಎನಿಸಿಕೊಳ್ಳುತ್ತಾಳೆ. ಪಂಚಾಶತ್ ಪೀಠ ರೂಪಿಣಿ ಪಂಚಾಶತ್ ಪೀಠ ರೂಪಿಣಿ ಮಾ ಪಾಹಿ ಶ್ರೀ ರಾಜರಾಜೇಶ್ವರಿ 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 ಪಂಚಾಶತ್ ಪೀಠ ರೂಪಿಣಿ. ಪಂಚದಶಾಕ್ಷರಿ ಪಾಂಡ್ಯ ಕುಮಾರಿ ಪಂಚದಶಾಕ್ಷರಿ ಪಾಂಡ್ಯ ಕುಮಾರಿ ಪಂಚದಶಾಕ್ಷರಿ ಪಾಂಡ್ಯ ಕುಮಾರಿ ಪದ್ಮನಾಭ ಸಹೋದರಿ ಪದ್ಮನಾಭ ಸಹೋದರಿ ಶಂಕರಿ ಪದ್ಮನಾಭ ಸಹೋದರಿ ಶಂಕರಿ ಪಂಚಾಶತ್ ಪೀಠ ರೂಪಿಣಿ ಮಾ ಪಾಹಿ ಶ್ರೀ ರಾಜರಾಜೇಶ್ವರಿ ಪಂಚಾಶತ್ ಪೀಠ ರೂಪಿಣಿ. ದೇವಿ ಜಗಜ್ಜನನಿ ಅಂಬ ದೇವಿ ಜಗಜ್ಜನನಿ ಅಂಬ ದೇವಿ ಜಗಜ್ಜನನಿ ಚಿದ್ರೂಪಿಣಿ ದೇವಿ ಜಗಜ್ಜನನಿ ಚಿದ್ರೂಪಿಣಿ ದೇವಾಧಿನುತ ಗುರುಗೋಹ ರೂಪಿಣಿ ದೇವಾಧಿನುತ ಗುರುಗೋಹ ರೂಪಿಣಿ ದೇಶಕಾಲ ಪ್ರವರ್ತಿನಿ ದೇಶಕಾಲ ಪ್ರವರ್ತಿನಿ ಮಹಾದೇವ ಮನೋಲ್ಲಾಸಿನಿ ನಿರಂಜನಿ ದೇಶಕಾಲ ಪ್ರವರ್ತಿನಿ ಮಹಾದೇವ ಮನೋಲ್ಲಾಸಿನಿ ನಿರಂಜನಿ
ದೇವರಾಜ ಮುನಿ ಶಾಪ ವಿಮೋಚನಿ ದೇವಗಾಂಧಾರ ರಾಗತೋಷಿಣಿ ದೇವರಾಜ ಮುನಿ ಶಾಪ ವಿಮೋಚನಿ ರಾಗತೋಷಿಣಿ ಭಾವರಾಗ ತಾಳ ವಿಶ್ವಾಸಿನಿ ಭಕ್ತ ಜನ ಪ್ರಿಯ ಫಲ ಪ್ರದಾಯಿ ಭಾವರಾಗ ತಾಳ ವಿಶ್ವಾಸಿನಿ ಭಕ್ತ ಜನ ಪ್ರಿಯ ಫಲ ಪ್ರದಾಯಿನಿ ಪಂಚಾಶತ್ ಪೀಠ ರೂಪಿಣಿ ಮಾಹೇಶಿ ರಾಜರಾಜೇಶ್ವರಿ ಪಂಚಾಶತ್ ಪೀಠ ನವ ಆವರಣಗಳನ್ನು ಕ್ರಮಿಸಿ ಭಗವತಿಯ ಸಾನ್ನಿಧ್ಯವನ್ನು ಸೇರಿದ ಮೇಲೆ ಅವಳನ್ನು ಸ್ತುತಿಸದೆ ಇರಲು ಸಾಧ್ಯವೇ? ದೀಕ್ಷಿತರು ಗುಚ್ಛದ ಸಂಪೂರ್ಣತೆಗಾಗಿ ಮಂಗಳಾವರಣ ಕೃತಿಯನ್ನೂ ಕೂಡ ರಚಿಸಿದ್ದಾರೆ. ಇದು ಸಂಬೋಧನಾ ಪ್ರಥಮ ವಿಭಕ್ತಿಯಲ್ಲಿ ಪರಮ ಶುಭಪ್ರದವಾದ ಶ್ರೀರಾಗ ಮತ್ತು ಖಂಡಜಾತಿ ಏಕತಾಳದಲ್ಲಿ ರಚಿತವಾಗಿರುವ ಕೃತಿ. ಇದು ಕೇವಲ ಮಾತೆಯನ್ನು ಸ್ತುತಿಸುವುದು ಮಾತ್ರವೇ? ಈ ಕೃತಿಯ ಸಾಹಿತ್ಯದ ಅರ್ಥವನ್ನು ಗ್ರಹಿಸಿ ಲೋಕಮಾತೆಯ ದಿವ್ಯತೆಯನ್ನು ನಾವೂ ಈಗ ಅನುಭವಿಸೋಣ. ಶುಭಕಾರಣಿಯೇ, ಅತ್ಯಂತ ಕೋಮಲಳೆ, ಶ್ರೀಹರಿಯಿಂದ ಸನ್ನುತಳೆ, ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಮತ್ತು ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಆಗುವ ಶಿವನ ನಾನಾತ್ವಗಳ ಸ್ವರೂಪದವಳೆ, ಶಿವನನ್ನು ಒಡಗೂಡಿದವಳೆ, ಶ್ರೀ ಕಮಲಾಂಬಿಕೆಯೇ ನನ್ನನ್ನು ಪಾಲಿಸು. ಹುಣ್ಣಿಮೆಯ ಚಂದ್ರನಂತಹ ವದನದವಳೆ, ವಾರಾಹಿಯನ್ನು ರಕ್ಷಿಸುವವಳೆ, ಲಕ್ಷ್ಮೀ ಶಾರದೆಯರ ಗೆಳತಿಯೇ, ರಾಜಯೋಗ ಪ್ರದಾಯಿನಿಯೇ ನನ್ನನ್ನು ಪಾಲಿಸು. ನಾನಾ ವಿಧದ ತರಕಾರಿ ಶಾಖಗಳನ್ನೇ ವಸ್ತ್ರವಾಗಿ ಧರಿಸಿರುವವಳೆ, ಅತಿ ತೆಳ್ಳಗಿರುವ ನಡುವಿರುವವಳೆ, ಚಂದ್ರಕಲೆಯನ್ನು ಧಾರಣೆ ಮಾಡಿರುವವಳೆ, ಮಂಗಳದಾಯಿನಿಯೇ ಶುಭವನ್ನು ನೀಡು. ಗುರುಗುಹನ ಭಕ್ತರಿಗೆ ವಶಳಾಗಿರುವವಳೆ, ಹ್ರೀಂಕಾರವೆಂಬ ಒಂದೇ ಅಕ್ಷರದಿಂದ ಪ್ರತಿಪಾದಿತಳಾಗಿರುವವಳೆ, ಅಖಿಲ ಭುವನಗಳಿಗೂ ಈಶ್ವರಿಯಾದವಳೆ, ಶಿವನಿಗೆ ಪ್ರಿಯಕಾರಿಣಿಯೇ, ಶುಭಕರಿ, ಶ್ರೀಕರಿ, ಶ್ರೀ ಮಹಾತ್ರಿಪುರಸುಂದರಿ ನನ್ನನ್ನು ಪರಿಪಾಲಿಸು. ಭಗವತಿಯ ಮಹಿಮೆ ಅಪಾರ, ಅವಳ ಚರಿತ್ರೆ ಅದ್ಭುತ. ಶ್ರೀ ಕಮಲ ಅಂಬಿಕೆ ಶಿವೆ ಮಾಂ ಲಲಿತೆ ಶ್ರೀ ಕಮಲ ಅಂಬಿಕೆ ಶಿವೆ ಮಾಂ ಲಲಿತೆ ಶ್ರೀ ಕಮಲ ಅಂಬಿಕೆ ಶಿವೆ ಮಾಂ ಲಲಿತೆ ಶ್ರೀ ಕಮಲ ಅಂಬಿಕೆ ಲಲಿತೆ ಶ್ರೀಪತಿ ವೇಣುದೆ ಸೀತಾ ಸೀತೆ ಶಿವ ಸಹಿತೆ ಶ್ರೀ ಕಮಲ ಅಂಬಿಕೆ ಶಿವ ಲಲಿತೆ ಶ್ರೀಪತಿ ವೇಣುದೆ ಸೀತಾ ಸೀತೆ ಶಿವ ಸಹಿತೆ ಶ್ರೀ ಕಮಲ ಅಂಬಿಕೆ ರಾಗ ಚಂದ್ರ ಮುಖೆ ಕೋಲ ಮುಖೆ ರಾಗ ಚಂದ್ರ ಮುಖೆ ಕೋಲ
सखी राज योग सुखी रमा वाणी सखी राज योग सुखी शाकंभरी शाकाधरी चंद्रकलाधरी शाकंभरी शाकाधरी चंद्रकलाधरी शंकरी शंकर गुरु भक्त शंकर शाकंभरी शाकाधरी चंद्रकलाधरी शंकरी शंकर गुरु भक्त शंकर एकाक्षरी भुवनेश्वरी ईश प्रियगरी श्रीकरी शुभगरी श्री मघा त्रिपुर सुंदरी शाकंभरी शाकाधरी चंद्रकलाधरी शंकरी शंकर गुरु भक्त शंकर एकाक्षरी भुवनेश्वरी ईश प्रियगरी श्रीकरी शुभगरी श्री मघा त्रिपुर सुंदरी कमला अंबिके ललित श्रीपति विनुत सित हसित शिव सहित ಭಕ್ತರ ರಕ್ಷಣೆಗಾಗಿ ಜಗನ್ಮಾತೆ ಸರ್ವದಾ ಸದಾಕಾಲ ಉದ್ಯುಕ್ತರಾಗಿಯೇ ಇರುತ್ತಾಳೆ. ಅಂತಹ ದೇವಿಯ ಪೂಜೆ, ಜಪ, ಧ್ಯಾನ, ಆರಾಧನೆ ಎಲ್ಲವೂ ಪವಿತ್ರವೇ. ವೇದಗಳ ಕಾಲದಿಂದಲೂ ಮಾತೆಯ ಸ್ಥಾನ ಅತ್ಯಂತ ವಿಶಿಷ್ಟವಾದುದು. ಪ್ರಕೃತಿ ಸ್ವರೂಪಿಣಿಯೂ ಆದಿಮಾತೆಯೂ ಪರಮ ಕರುಣಾನ್ವಿತೆಯೂ ಆದ ದೇವಿಯ ಕೃಪೆ, ಅನುಗ್ರಹ ಎಲ್ಲರಿಗೂ ಸರ್ವದಾ ಸದಾಕಾಲ ಇರಲೆಂದು ನಾವೆಲ್ಲ ಒಟ್ಟಿಗೆ ಪ್ರಾರ್ಥಿಸೋಣ. ವಿಜಯಾಂಬಿಕೆ ವಿಮಲಾತ್ಮಿಕೆ ವಿಜಯಾಂಬಿಕೆ ವಿಮಲಾತ್ಮಿಕೆ ವಿಜಯಾಂಬಿಕೆ ವಿಮಲಾತ್ಮಿಕೆ ವಿಜಯಾಂಬಿಕೆ ವಿಮಲಾತ್ಮಿಕೆ ವಿಜಯಾಂಬಿಕೆ ವಿಮಲಾತ್ಮಿಕೆ ವಿಜಯಾಂಬಿಕೆ
ದುರ್ಗಾ ದುರ್ಗತಿನಾಶಿನಿ. ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಕೇಳಿದಿರಿ. ಸಂಶೋಧನಾ ಲೇಖನ ಟಿಎಸ್ ವಸಂತಮಾಧವಿ. ಗಾಯನ ಜಿ ಪುಷ್ಪಲತಾ, ಚಾರುಮತಿ ನಾಗರಾಜನ್ ಹಾಗೂ ಆಕಾಶವಾಣಿ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಭಾಗಗಳು. ನಿರ್ಮಾಣ ಕೆಎಲ್ ರಾಜೇಶ್ವರಿ ಹಾಗೂ ಜಿ ಪುಷ್ಪಲತಾ. ನಿರೂಪಣೆ ಹಾಗೂ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಲೇಖನ ಸಹಕಾರ ಮಹಾಮಹೋಪಾಧ್ಯಾಯ ಪದ್ಮಶ್ರೀ ಡಾಕ್ಟರ್ ರಾ ಸತ್ಯನಾರಾಯಣ ಅವರ ರಚನೆಯ ಪುಸ್ತಕಗಳು ಮತ್ತು ಡಾಕ್ಟರ್ ಆರ್ಎಸ್ ನಂದಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.